ಬ್ಲೂ ಪ್ರಿಂಟ್ಗೋಸ್ಕರ ಎಷ್ಟು ಹಿಂದೆ ಬಿದ್ದಿದ್ದೀರಾ, ಕಾಯ್ತಾ ಇದ್ದೀರಾ ತವಕದಿಂದ ಕಾತರದಿಂದ ಅಂತ ನನಗೆ ಗೊತ್ತು. ಈ ಬ್ಲೂ ಪ್ರಿಂಟ್ ಯೂಸ್ ಮಾಡಿ ನಾವು ಎಕ್ಸಾಮ್ಗೆ ಸ್ಮಾರ್ಟಾಗಿ ಸ್ಟಡಿ ಮಾಡ್ಬೋದು, ಅದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಆದರೆ ಈ ಬ್ಲೂ ಪ್ರಿಂಟ್ ಬಂತಾ ಅನ್ನೋದೇ ಪ್ರಶ್ನೆ. ಬಂದಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ಅದನ್ನು ನಾವು ಇವತ್ತು ಕ್ಲಾಸ್ನ ನೋಡ್ತಾ ಹೋಗೋಣ. ನಾವು ಅಫಿಷಿಯಲ್ ಬ್ಲೂ ಪ್ರಿಂಟ್ಗೆ ಕಾಯಬೇಕಾ ಅಥವಾ ನಮ್ಮದೇ ಒಂದು ಬ್ಲೂ ಪ್ರಿಂಟನ್ನು ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಇದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೋಂಟ್ ಸ್ಟಡಿ ಎವ್ರಿಥಿಂಗ್, ಸ್ಟಾರ್ಟ್ ಸ್ಟಡಿಂಗ್ ಸ್ಮಾರ್ಟ್ ಅಂತ ಹೇಳ್ಬೋದು. ಯಾಕಂದರೆ ಸುಮ್ಮನೆ ಎಲ್ಲಾವುದು ಓದ್ಕೊಂಡು ಕೂತ್ಕೊಂಡು, ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಒಂದು ಚಾಪ್ಟರ್ಲಿ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ 3 ಮಾರ್ಕ್ಸ್ಗೆ, ಅದಕ್ಕೆ ಓದಬೇಕು. ಬಟ್ ನಮ್ಗೆ ಏನೇನು ಬರುತ್ತೆ, ಯಾವ್ಯಾವ ಪ್ರಶ್ನೆಗಳು ಎಷ್ಟೆಷ್ಟು ಅಂಕಗಳಿಗೆ ಎಷ್ಟೆಷ್ಟು ಪ್ರಶ್ನೆಗಳು ಬರುತ್ತೆ ಅನ್ನೋದು ಗೊತ್ತಿದ್ರೆ ನಾವು ಸ್ಮಾರ್ಟಾಗಿ ಸ್ಟಡಿ ಮಾಡ್ಬೋದು. ಅದಕ್ಕೆ ಬ್ಲೂ ಪ್ರಿಂಟ್ ಹೆಲ್ಪ್ ಆಗುತ್ತೆ. ಆದರೆ ಅಫಿಷಿಯಲ್ ಬ್ಲೂ ಪ್ರಿಂಟ್ ಇನ್ನೂ ಕೂಡ ಈ ವರ್ಷದ ಬ್ಲೂ ಪ್ರಿಂಟ್ ರಿಲೀಸ್ ಆಗಿಲ್ಲ, ಲಾಸ್ಟ್ ಇಯರ್ದಿದೆ. ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಹೇಗೆ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡೋದಂತ. ಬಟ್ ಅದು ಈ ವರ್ಷದಲ್ಲ, ಲಾಸ್ಟ್ ಇಯರ್ದು. ಈ ವರ್ಷದ ಬ್ಲೂ ಪ್ರಿಂಟ್ ಬೇಕಂದರೆ ಇವಾಗಲೇ ಸದ್ಯಕ್ಕೆ ಸಿಕ್ಕಿಲ್ಲ, ಮೋಸ್ಟ್ಲಿ ಇನ್ನೊಂದು 1.5 ತಿಂಗಳು ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಆದ ನಂತರ ನಮಗೆ ಸಿಗುತ್ತೆ ಕೈಗೆ. ಓಕೆನಾ? ಸೊ SA1 ಎಕ್ಸಾಮ್ ಆದಮೇಲೆ. ಹಾಗಂದ್ರೆ ನಾವು ಬ್ಲೂ ಪ್ರಿಂಟ್ ಇಲ್ಲ, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಮ್ಮ ಹತ್ರ ಇದೆಯಲ್ಲ, ಈ ಕ್ವಶನ್ ಪೇಪರ್ಸ್ನ ಯೂಸ್ ಮಾಡಿ ನಾವು ಹೇಗೆ ಸ್ಟಡಿ ಮಾಡಬಹುದು ಅನ್ನೋದನ್ನ ಈ ಕ್ಲಾಸ್ನಲ್ಲಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಕ್ವಶನ್ ಪೇಪರ್ಸ್ ಇದೆ, ಸ್ಟೂಡೆಂಟ್ ಥಿಂಕಿಂಗ್ ಇದೆ. ಈ ಎರಡೂ ಸೇರಿದ್ರೆ ವಿ ವಿಲ್ ಗೆಟ್ ಒನ್ ಬ್ಲೂ ಪ್ರಿಂಟ್. ಈ ಎರಡು ಸೇರಿದ್ರೆ ಏನು ಸಿಗುತ್ತೆ ನಮ್ಮ ಕೈಗೆ? ಒಂದು ಬ್ಲೂ ಪ್ರಿಂಟ್. ಈ ಎರಡು ಸೇರಿ ದಿಸ್ ಈಸ್ ವಾಟ್ ಬ್ಲೂ ಪ್ರಿಂಟ್. ಇವಾಗಿಗೆ ಇದೇ ನಮ್ಮ ಬ್ಲೂ ಪ್ರಿಂಟ್ ಆಗುತ್ತೆ, ನೀಲಿ ನಕ್ಷೆ ಆಗುತ್ತೆ. ಸೊ ಇದನ್ನು ಹೆಂಗೆ ಯೂಸ್ ಮಾಡೋದು? ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ PYQs, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಮತ್ತು ನಮ್ಮ ಯೋಚನೆನ ಎರಡನ್ನು ಮಿಕ್ಸ್ ಮಾಡಿ ಬ್ಲೂ ಪ್ರಿಂಟ್ ಮಾಡೋದು ಹೆಂಗೆ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಟಾಪ್ ಸ್ಟಡಿಯಿಂಗ್ ರ್ಯಾಂಡಮ್ಲಿ ಅಂತ ಹೇಳ್ಬೋದು. ಅಂದರೆ ಸುಮ್ಮನೆ ಎಲ್ಲಾವುದು ಓದ್ತಾ ಹೋಗೋದು, ಸುಮ್ಮನೆ ಓದ್ತಾ ಇರೋದು, ಹಿಂಗೆ ಬೇಕೋ ಹಂಗೆ ಓದ್ತಾ ಇರೋದು, ಆ ರೀತಿ ಮಾಡಬೇಡಿ ಮಕ್ಕಳ. ಸರ್ ಮತ್ತೆ ಹೆಂಗೆ ಓದಬೇಕು ಸರ್? ಹೆಂಗೆ ಓದೋದು ಅಂದರೆ ಯು ಶುಡ್ ಸ್ಟಡಿ ಸ್ಮಾರ್ಟ್ಲಿ. ಸರ್ ಇವಾಗ ಹಂಗಂದರೆ ಸ್ಮಾರ್ಟಾಗಿ ಓದೋದು ಅಂದರೆ ಹೆಂಗೆ ಮಾಡೋಣ ಸರ್? ಹೆಂಗೆ ಅಂದರೆ ಫಸ್ಟ್ ಮೋಸ್ಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಲ್ಲರೂ ಕೂಡ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ರೀಡ್ ಆಲ್ ದ ಚಾಪ್ಟರ್ಸ್, ಪ್ರಾಕ್ಟೀಸ್ ರ್ಯಾಂಡಮ್ ಕ್ವಶನ್ಸ್, ವೇಸ್ಟ್ ಟೈಮ್. ಸುಮ್ಮನೆ ಓದ್ತಾ ಹೋಗ್ತಾರೆ, ಅದಕ್ಕೊಂದು ತಳ ಇರಲ್ಲ, ಬುಡೋರಲ್ಲ, ಆದಿ ಇರಲ್ಲ, ಅಂತ ಇರಲ್ಲ, ಎಲ್ಲದನ್ನು ಓದೋದು. ಹಂಗೆ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ಹಂಗಂದ್ರೆ ಏನು ಮಾಡ್ಬೇಕು ಸರ್? ಟಾಪರ್ಸ್ ಏನು ಮಾಡ್ತಾರೆ ಅಂತ ನೋಡೋಣ. ಅನಲೈಸ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡ್ತಾರೆ. ಫೈಂಡ್ ರಿಪೀಟೆಡ್ ಕಾನ್ಸೆಪ್ಟ್ಸ್, ಯಾವುದು ತುಂಬ ರಿಪೀಟ್ ಆಗ್ತಿದೆ, ಯಾವುದು ಇಂಪಾರ್ಟೆಂಟು ಅದನ್ನು ಕಂಡುಹಿಡ್ಕೋತಾರೆ. ಅದನ್ನು ಕಂಡುಹಿಡ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಮಾಡೆಲ್ಸ್, ಯಾವುದು ಇಂಪಾರ್ಟೆಂಟ್ ಅನ್ನೋ ಒಂದು ಏರಿಯಾ ಇರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಇದನ್ನು ನೀವು ಮಾಡಬೇಕಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ದಿಸ್ ಈಸ್ ರಾಂಗ್ ಆ್ಯಕ್ಚುಲಿ. ಯಾಕೆ? ದಿಸ್ ಈಸ್ ನಾಟ್ ಸೇವಿಂಗ್ ಟೈಮ್, ದಿಸ್ ಈಸ್ ವೇಸ್ಟ್ ಆಫ್ ಎನರ್ಜಿ ಆ್ಯಂಡ್ ಟೈಮ್. ಇಲ್ಲಿ ನಾವು ಎನರ್ಜಿ ಕೂಡ ಸೇವ್ ಮಾಡ್ತೀವಿ, ಸ್ಮಾರ್ಟ್ಲಿ ಸ್ಟಡಿ ಮಾಡ್ತೀವಿ. ಅದನ್ನು ಹೆಂಗೆ ಮಾಡಬೇಕು? ಕ್ರಿಯೇಟ್ ಯುವರ್ ಓನ್ ಬ್ಲೂ ಪ್ರಿಂಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಅನಾಲಿಸಿಸ್ ಮಾಡಿ, ಆಮೇಲೆ ನಿಮ್ಮ ರೋಡ್ ಮ್ಯಾಪನ್ನು ನೀವೇ ತಯಾರಿಸ್ಕೊಳ್ಳಿ. ಟೀಚರ್ಸ್ ಮೇಲೆ ಮೋಟಿವೇಶನ್ಗೋಸ್ಕರ ಅಥವಾ ನೀವೇ ಸುಮಾರು ಸರ್ತಿ ಕೇಳ್ತಿರ್ತೀರ, ಸರ್ ಮೋಟಿವೇಟ್ ಮಾಡಿ ನಮಗೆ, ಆಮೇಲೆ ಏನು ರೋಡ್ ಮ್ಯಾಪ್ ಕೊಡಿ ಅಂತೆಲ್ಲ. ಇದಕ್ಕೆ ನಮ್ಮಲ್ಲಿ ಡಿಪೆಂಡ್ ಆಗಬಾರ್ದು, ಯಾಕಂದರೆ ನಿಮ್ಮ ಬಗ್ಗೆ ನಮಗಿಂತ ಚೆನ್ನಾಗಿ ನಿಮಗೇ ಗೊತ್ತು. ಹಾಗಾಗಿ ಯು ಶುಡ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್, ಯು ಶುಡ್ ಡಿಪೆಂಡ್ ಆನ್ ಡಿಸಿಪ್ಲಿನ್, ನಾಟ್ ಮೋಟಿವೇಶನ್. ಸೊ ಎರಡನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಇಲ್ಲಿ ರೋಡ್ ಮ್ಯಾಪನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಮೊದಲನೇದು ವಿಚ್ ಚಾಪ್ಟರ್ಸ್ ರಿಪೀಟ್, ಚಾಪ್ಟರ್ಸ್ ಅನ್ನೋದಕ್ಕಿಂತ ವಿಚ್ ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು. ಇಲ್ಲಿ ವಿಚ್ ಕಾನ್ಸೆಪ್ಟ್ಸ್ ರಿಪೀಟ್. ಕಾನ್ಸೆಪ್ಟ್ಸ್ ಬರೀ ಮ್ಯಾಥ್ಸಲ್ಲಿ ಅಷ್ಟೇ ಅಲ್ಲ, ಸೈನ್ಸಲ್ಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ಅಥವಾ ಕನ್ನಡದಲ್ಲಿ ಇರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಯಾವುದೇ ಸಬ್ಜೆಕ್ಟ್ ಆಗಲಿ, ಯಾವ ಕಾನ್ಸೆಪ್ಟ್ಸ್ ರಿಪೀಟ್ ಆಗುತ್ತೆ ಹೆಂಗೆ ಗೊತ್ತಾಗುತ್ತೆ ಸರ್? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತಗೋಬೇಕು. ವಿಚ್ ಕ್ವಶನ್ ಪ್ಯಾಟರ್ನ್ಸ್ ಕಮ್ಸ್ ಅಗೇನ್, ಯಾವ್ದು ಮತ್ತೆ ಮತ್ತೆ ಬರ್ತಾ ಇದೆ, ಇದೆಲ್ಲ ಎಲ್ಲಿ ಸಿಗ್ತಾ ಹೋಗುತ್ತೆ ನಮಗೆ? ವಿಚ್ ಕಾನ್ಸೆಪ್ಟ್ಸ್ ಕ್ಯಾರಿ ಮೋರ್ ಮಾರ್ಕ್ಸ್, ಜಾಸ್ತಿ ಹೆಚ್ಚಿಗೆ ಮಾರ್ಕ್ಸ್ಗಳಿಗೆ ಯಾವ ಕಾನ್ಸೆಪ್ಟ್ಸು ಕ್ಯಾರಿ ಮಾಡುತ್ತೆ. ಅಥವಾ ಸೊ ಇಲ್ಲಿ ಮೂರು ಸಿಗೋದು ಹೇಗೆ ಅಂದರೆ ದಿಸ್ ಈಸ್ ಬೈ PYQs. ಈ PYQಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಲಾಸ್ಟ್ 5 ಇಯರ್ ಪೇಪರ್ಸು ನಮ್ಮ ಬೋರ್ಡಿಂದ ನಿಮಗೆ ಅವೈಲೇಬಲ್ ಮಾಡಿರ್ತಾರೆ. ಹೆಂಗೆ ಡೌನ್ಲೋಡ್ ಮಾಡೋದಂತ ಅದನ್ನ ಹೇಳ್ಕೊಡ್ತೀನಿ ನಾನು, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಆ ಕ್ವಶನ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದರಲ್ಲಿ ಒಂದೊಂದೇ ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಓಕೆನಾ? ಅದರಲ್ಲಿ ಸ್ಟಡಿ ಮಾಡಿ ಯಾವ ಏರಿಯಾ, ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಓದ್ತಾ ಇದ್ದೀರಾ, 5 ವರ್ಷದ ಪೇಪರ್ ತೊಗೊಳ್ಳಿ, ಯಾವ ಟೈಪ್ ಕ್ವಶನ್ಸ್ ಬಂದಿದೆ, ಯಾವ ಟೈಪ್ ರಿಪೀಟ್ ಆಗೋ ಸಾಧ್ಯತೆ ಹೆಚ್ಚಿದೆ, ಅದನ್ನು ಫಸ್ಟ್ ಕಲ್ತ್ಕೊಳ್ಳಿ, ಅದನ್ನು ಪಕ್ಕಾ ಮಾಡ್ಕೊಳ್ಳಿ. ಅದರಿಂದ ಮಿನಿಮಮ್ ಮಾರ್ಕ್ಸ್ ಅಂತೂ ಕನ್ಫರ್ಮ್ ಆಗೋಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸ್ಮಾರ್ಟ್ ಪ್ರಿಪ್ರೇಷನ್ ಫಾರ್ಮುಲಾ, ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ನಾನು ನಿಮಗೆ. ಏನಾ ಫಾರ್ಮುಲಾ? ಫಾಲೋ ದಿಸ್ ಆರ್ಡರ್, ಈ ಆರ್ಡರ್ನ ಫಾಲೋ ಮಾಡಿ. ಮೊದಲನೇದು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್, ನೆಕ್ಸ್ಟು ಲರ್ನ್ ಫಾರ್ಮುಲಾ ಅಥವಾ ಮೆಥಡ್, ಥರ್ಡ್ ಒನ್ ಸಾಲ್ವ್
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. PYQs ಇದೆಯಲ್ಲ ಒಂಥರ ನಮಗೆ ಗೀತಾ ಬೈಬಲ್ ಇದ್ದಂಗೆ ನಮಗೆ ಇದು. ಓಕೆನಾ? ಆ ರೇಂಜಿಗೆ ನಾವು ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತೀವಿ. ಹಾಗೇನೆ ಪ್ರಾಕ್ಟೀಸ್ ಡಿಫ್ರೆಂಟ್ ಮಾಡೆಲ್ಸ್ ಇದು ಎಲ್ಲಿ ಸಿಗುತ್ತೆ? LBA ನಲ್ಲಿ ನಮಗೆ ಅವೈಲಬಲ್ ಇರುತ್ತೆ. ಓಕೆನಾ? ಸೊ ಈ 4 ಸ್ಟೆಪ್ಸನ್ನು ಪಕ್ಕ ನೋಡ್ಕೊಳ್ಳಿ. ಫಸ್ಟ್ ಒನ್ ಶಾಟ್ ನೋಡಿದ್ರೆ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್ ಆಗೋಯ್ತು. ಲರ್ನ್ ಫಾರ್ಮುಲಾಸ್ ಇದು ಕೂಡ ಒನ್ ಶಾಟಲ್ಲಿ ನಮ್ಮ ಕ್ಲಾಸ್ಗಳಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ. ಇದನ್ನ ಎಕ್ಸೆಸ್ ಮಾಡ್ಬೋದು. ಸ್ಕೂಲಲ್ಲಿ ಟೀಚ್ ಮಾಡಿರ್ತಾರೆ ಟೀಚರು ಅಥವಾ ಟ್ಯೂಷನ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೆಕೆಂಡ್ ಸ್ಟೆಪ್ವರೆಗೂ ನೀವೆಲ್ಲರೂ ಮಾಡ್ತಿದ್ದೀರಾ. ಫಸ್ಟ್ ಸ್ಟೆಪ್ಪು ಮಾಡ್ತಿದ್ದೀರಾ, ಸೆಕೆಂಡ್ ಸ್ಟೆಪ್ಪು ಮಾಡ್ತಿದ್ದೀರಾ. ಬಟ್ ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಏನಿದೆ ಈ 2 ಸ್ಟೆಪ್ಗಳನ್ನ ಸ್ಕಿಪ್ ಮಾಡ್ತಾ ಇದ್ದೀರಾ ನೀವು. ಈ ಸ್ಟೆಪ್ಗಳೇ ನಮಗೆ ಮಾರ್ಕ್ಸ್ಗಳನ್ನ ತೊಗೊಂಬರೋದು. ದಿಸ್ ಈಸ್ ವೇರ್ ವಿ ಗೆಟ್ ಸ್ಮಾರ್ಟ್. ಓಕೆನಾ? ಸೊ ನೆಕ್ಸ್ಟ್ ಇಟ್ಸ್ ಆಲ್ ಅಬೌಟ್ ಸ್ಟಡಿಯಿಂಗ್ ರೈಟ್. ಸುಮ್ಮನೆ ಓದ್ತಾ ಹೋಗೋದಲ್ಲ, ಕರೆಕ್ಟಾಗಿ ಓದಬೇಕಾಗುತ್ತೆ. ಮೊದಲನೇ ಸ್ಟೆಪ್ ಏನು? ಮೊದಲನೇ ಸ್ಟೆಪ್ಪು ಆಲ್ವೇಸ್ ಅನಲೈಸ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಅನಲೈಸ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಲಾಸ್ಟ್ 5 ವರ್ಷದ ಪೇಪರ್ಗಳನ್ನ ತೊಗೊಂಡು ನೋಡಿ. ಆಲ್ಮೋಸ್ಟ್ ಒಂದು 30 ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ. 30 ಒಂದೊಂದು ವರ್ಷಕ್ಕೆ ಒಂದೊಂದೇ ಇಲ್ಲ ಮಕ್ಕಳ. ಈಗ 3 ಎಕ್ಸಾಮ್ಸ್ ಇರ್ತಿತ್ತು ಅಥವಾ 2 ಎಕ್ಸಾಮ್ ಇರ್ತಿತ್ತು. ಪ್ರೀವಿಯಸ್ ಇಯರ್ ಪ್ರಿಪ್ರೇಟರಿ ಪೇಪರ್ಸು, ಆಮೇಲೆ ಪ್ರೀವಿಯಸ್ ಇಯರ್ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಆಲ್ಮೋಸ್ಟ್ ಒಂದು 15 to 20 ಅಂತ ಮಿನಿಮಮ್ ಸಿಗುತ್ತೆ. ಆ ಕ್ವಶನ್ ಪೇಪರ್ಗಳನ್ನ ತೊಗೊಂಡು ಅನಲೈಸ್ ಮಾಡಿ ಫಸ್ಟು. ಇಲ್ಲೇ ಸ್ಮಾರ್ಟ್ ಆಗೋದು. ಯು ಆರ್ ಸೇವಿಂಗ್ ಅ ಲಾಟ್ ಆಫ್ ಎನರ್ಜಿ ಆ್ಯಂಡ್ ಟೈಮ್ ಹಿಯರ್. ಓಕೆನಾ? ಐಡೆಂಟಿಫೈ ಇಂಪಾರ್ಟೆಂಟ್ ಏರಿಯಾಸ್, ಯಾವುದು ಇಂಪಾರ್ಟೆಂಟು ಅನ್ನೋದನ್ನು ರೆಕಗ್ನೈಸ್ ಮಾಡಿ ಫಸ್ಟು. ಆಮೇಲೆ ಪ್ರಾಕ್ಟೀಸ್ ಸ್ಮಾರ್ಟ್ಲಿ. ಸೊ ಬ್ಲೂ ಪ್ರಿಂಟ್ ಇನ್ನೂ ಬಂದಿಲ್ಲ ನಮಗೆ ಸದ್ಯಕ್ಕೆ. ನನಗೆ ಪ್ರಕಾರ ಮೋಸ್ಟ್ಲಿ ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಟೈಮಲ್ಲಿ ನಿಮ್ಮ ಕೈಗೆ ಸಿಗುತ್ತದು. ಬೋರ್ಡ್ಸಿಂದ ಬರುತ್ತೆ. ಬಿಟ್ಟರೆ ಸುಮಾರು ಸರ್ತಿ ಬಿಡ್ತಿರ್ಲಿಲ್ಲ. ಲಾಸ್ಟ್ ಇಯರ್ ಕೊಟ್ಟಿದ್ರು ನಮಗೆ ಬ್ಲೂ ಪ್ರಿಂಟು. ಈ ವರ್ಷ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಕೊಟ್ಟರೆ ಯಾವಾಗ ಸಿಗುತ್ತೆ ನಮಗೆ? ಎಸ್, ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಅಥವಾ ನವಂಬರ್ ಟೈಮಲ್ಲಿ ಸಿಗುತ್ತೆ. ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಇದೆ, ಅದನ್ನು ಕೂಡ ರೆಫರ್ ಮಾಡ್ಬೋದು. ಬಟ್ ಆದರೆ ರಿಯಲ್ ಬ್ಲೂ ಪ್ರಿಂಟ್ ಯಾವುದು? ನಿಮ್ಮ ತಲೆಯಲ್ಲಿ ಒಂದು ಕ್ರಿಯೇಟ್ ಆಗುತ್ತಲ್ಲ, ದ್ಯಾಟ್ ಈಸ್ ದ ರಿಯಲ್ ಬ್ಲೂ ಪ್ರಿಂಟ್. ಹೆಂಗೆ ಕ್ರಿಯೇಟ್ ಆಗುತ್ತೆ? ಬೈ ಅನಲೈಸಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾಳೆನೇ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾಳೆನ ಅಥವಾ ಸಂಜೆನ ಅಥವಾ ಆಮೇಲೆ ನೋಡೋಣ. ಸೊ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಪ್ರಾಮಿಸ್ ಮಾಡಿ ನನಗೆ PYQsನ ಅನಲೈಸ್ ಮಾಡಿ ಚೆನ್ನಾಗಿ ಸಾಲ್ವ್ ಮಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು ಮಕ್ಕಳ. ಥ್ಯಾಂಕ್ ಯು.